ವನವಾಸದಾಗಿದ್ದ ಪಾಂಡವರು ಧರ್ಮ ಮಾಡ್ರು, ಅರಮನೆಯಾಗಿದ್ದ ಕೌರವರ ಕರ್ಮ ಮಾಡ್ರು. ನಾವು ಎಲ್ಲಿ ಅದೀವಿ ಅನ್ನೋದು ಬಹಳ ಮುಖ್ಯ ಅಲ್ಲ. ನಮ್ಮ ಆಚಾರ, ನಮ್ಮ ವಿಚಾರ, ನಮ್ಮ ಭಾವನೆ ಡಾಂಬಿಕತೆ ಇರಬಾರ್ದು. ಮ್ಯಾಲ್ ನೋಟಕ್ಕೆ 4 ಮಂದಿ ನಂಗೆ ಧರ್ಮಾತ್ಮ ಅನ್ಬೇಕಂತ ಮಂದಿಗೆ ತೋರ್ಸು ಸಲ ಧರ್ಮ ಮಾಡಬಾರ್ದು. ಧರ್ಮ ಯಾಕೆ ಮಾಡ್ಬೇಕಂದ್ರ ಆತ್ಮ ಸಾಕ್ಷಿಲೆ ಧರ್ಮ ಮಾಡ್ಬೇಕು, ಆತ್ಮ ಕಲ್ಯಾಣಕ್ಕಾಗಿ ಧರ್ಮ ಮಾಡ್ಬೇಕು. ಈ ಸಂಸಾರದಿಂದ ನಾವು ಮುಕ್ತ ಆಗ್ಬೇಕಂತ ಭಾವನೆ ಇಟ್ಕೊಂಡ ಧರ್ಮ ಮಾಡ್ಬೇಕು. ಧರ್ಮ ಹೆಂಗಂತ ಹೇಳಿದ್ರೆ ಸಂಕಟದಾಗ ಸಹಿತ ಮಿತ್ರ ಆಗಿ ಬರ್ತದ ಧರ್ಮ. ಅದಕ್ಕೆ ಹೇಳಿದ್ರು, ಬಹಳ ಸುಂದರ ಸುಭಾಷಿತನ್ ಹೇಳ್ರು. ನಾ ಸಣ್ಣಾಗಿದೊಂದು ಹ್ಯಾಬಿಟ್ ಇತ್ತು ನೌಕರಿ ಮಾಡಾಕ. ಪೇಪರ್ ಓದಾಗ ಎಲ್ಲಾ ಸರ್ ಪೇಪರ್ ಓದೋರ್ ಲಾಸ್ಟ್ ಪವನ್ ಸರ್, ಜೈನ್ ಸರ್ ಪೇಪರ್ ತಗೋರಿ ಅನ್ನೋರು, ನನಗ್ ಕೊಡೋರು ಎಲ್ಲಾರು ಮುಗಿಯಂತೆ. ಯಾಕಂದ್ರ ನನಗೇನು ಬೇಕು ದಿವ್ಸ ಕಟ್ ಮಾಡಿ ಒಂದು ಬುಕ್ನ್ಯಾಗ ಅಂಟಿಸಿ ಇಟ್ಕೊಟ್ಟು ಸಂಗ್ರಹ ಮಾಡ್ತಿದ್ನಿ. ಅದ್ ನಮ್ ಹೆಡ್ ಮಾಸ್ಟರ್ HM ಗೊತ್ತಿತ್ತು, ನಂಗಲ್ಲ. ಅವಾಗ ಇವ್ರಿಗೆ ಯಾರು ಹೆಡ್ ಮಾಸ್ಟರ್ ಅಂದಿರ್. ಮತ್ತೆ ದೀಕ್ಷಾ ಹೋಗಿತ್ತು ಮೊದಲು ಮಾಸ್ಟರ್ ಕೀ ಮಾಡಾಗ ಎಲ್ಲಾರು ಕ್ಲಾಸ್ ಟೀಚರ್ ಎಲ್ಲಾರು ಓದಿದ ನಂತರ ಸ್ಟಾಪ್ ಎಲ್ಲ ಓದಿದ ನಂತರ ಲಾಸ್ಟ್ ಪೇಪರ್ ನನ್ನ ಕಡೆ ಬರ್ತಿತ್ತು. ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು ಸರ್ ಹತ್ತೈತಿ, ಅವ್ರು ತಗೋತವ್ರು ಸಂಗ್ರಹ ಮಾಡ್ತಾರ. ಬುಕ್ಕ ಸಂಗ್ರಹ ಅಟ್ಟ ಮಾಡ್ತಿದ್ಲಿನ, ಅದನ್ನ ಓದಿ ಅದ್ರ ಅರ್ಥ ಓದಿ ಇಲ್ಲಿ ಸೇವ್ ಮಾಡ್ಕೋತಿದ್ನಿ ಅನ್ನೋದ್ರಿಂದ ಇವತ್ತು ನನ್ನ ತಲೆಯಾಗ ನಾವು ಹೋಗೋದಿಲ್ಲ.